ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ತೊಗರಿ ಬಗ್ಗೆ ನಾವು ಮಾಡ್ತಾ ಇರುವ ಈ ಸಂಪೂರ್ಣವಾದ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲಿಗೆ ತಳಿಗಳ ಬಗ್ಗೆ ತಿಳ್ಕೊಂಡ್ವಿ, ಆಮೇಲೆ ಮಣ್ಣಿನ ಬಗ್ಗೆ ತಿಳ್ಕೊಂಡ್ವಿ, ನಂತರ ಬೇಸಾಯ ಕ್ರಮಗಳ ಬಗ್ಗೆ, ಸಸ್ಯ ಸಂರಕ್ಷಣೆಯಲ್ಲಿ ರೋಗಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ತೊಗರಿಗೆ ಬಾಧಿಸಿರುವಂತಹ ಕೀಟಗಳ ಬಗ್ಗೆ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ರಾಜು ತೆಗ್ಗಳ್ಳಿ ಅವರನ್ನು ಮಾತನಾಡಿಸಿ ಕೇಳಿ ತಿಳ್ಕೊಂಡು ಬರೋಣ ಬನ್ನಿ. ಇಲ್ಲಿ ಪ್ರಮುಖವಾದ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ಅಂತಂದರೆ ದ್ವಿದಳ ಧಾನ್ಯಗಳ ಕಣಜ ಅಂತ ಹೇಳ್ಬೋದು. ಅದರಲ್ಲಿ ಮುಂಗಾರಿನಲ್ಲಿ ಪ್ರಮುಖವಾಗಿ ಈ ಉದ್ದು, ಹೆಸರು, ಆಮೇಲೆ ತೊಗರಿ ಬೆಳೀತಕ್ಕಂಥ ಒಂದು ನಾಡು. ಹಿಂಗಾರಿನಲ್ಲಿ ಏನಾಗ್ತೈತಪ್ಪ ಅಂತಂದರೆ ಕಡಲೆ ಬೆಳೀತಕ್ಕಂಥದ್ದು ಒಂದಿದು. ಸುಮಾರು ಎಲ್ಲ ಕೂಡಿ ಒಂದು 4 ಲಕ್ಷ ಹೆಕ್ಟರ್ದಷ್ಟು ಕೇವಲ ಒಂದು ತೊಗರಿಯನ್ನು ಬೆಳೀತಾರೆ ಇದಕ್ಕೆ. ಅದಕ್ಕಾಗಿ ಮುಖ್ಯವಾಗಿ ತೊಗರಿ ಕಣಜ ಅಂತಲೂ ಕೂಡ ಒಂದೊಂದು ಸಲ ಹೇಳ್ಬೋದು ನಾವು. ಈ ತೊಗರಿ ಒಂದೊಂದೇ ಬೆಳೆಯಾಗಿಯೂ ಬೆಳೀತಾರೆ, ಆಮೇಲೆ ಅಂತರ ಬೆಳೆಯಾಗಿ ಅದ್ರ ಜೊತೆಯಾಗಿ ಉದ್ದು, ಹೆಸರು, ಸೋಯಾಬೀನ್, ಎಳ್ಳು ಇಂಥ ಅನೇಕ ಅಂತರ ಬೆಳೆಗಳನ್ನಾಗಿಯೂ ಕೂಡ ಒಂದು ಬೆಳೀತಾರೆ. ಆದರೆ ಈ ತೊಗರಿಗೆ ಬರ್ತಕ್ಕಂಥ ಹಲವಾರು ಒಂದು ಪ್ರಮುಖವಾದ ಸಮಸ್ಯೆಗಳಲ್ಲಿ ಕೀಟಗಳದ್ದು ಪ್ರಮುಖವಾದ ಒಂದು ಪಾತ್ರ ವಹಿಸ್ತೈತಿ ಅಂತ ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಹಸಿರು ಕಾಯಿ ಕೊರಕ ಒಂದು ಕೀಡೆ ಅಂತ ಹೇಳ್ತಾರೆ ಇದಕ್ಕೆ. ಇಂಗ್ಲೀಷ್ನಲ್ಲಿ ಹೆಲಿಕೋವರ್ಪ ಆರ್ಮಿಜರ ಅಂತೇಳಿ ಹೇಳ್ತಾರೆ ಇದಕ್ಕೆ ವೈಜ್ಞಾನಿಕವಾಗಿ. ಅದು ಈ ಒಂದು ಕೀಡೆ ಯಾವ ರೀತಿಯಾಗಿ ಒಂದು ಹಾನಿ ಮಾಡ್ತೈತಿ ಅಂತೇಳಪ್ಪ ಅಂತಂದರೆ, ಈ ಹೆಲಿಕೋವರ್ಪ ಆರ್ಮಿಜರ ಅಂತಕ್ಕಂಥ ಒಂದು ಕೀಟ ಸುಮಾರು ಒಂದು ಬಹುಭಕ್ಷಕವಾದಂಥ ಒಂದು ಕೀಟ ಅಂತ ಹೇಳ್ಬೋದು. ಭಾಳಷ್ಟು ದಿವಸಗಳಿಂದ ಒಂದು ತೊಗರಿ ಮೇಲೆ ಒಂದು ಹಾನಿ ಮಾಡ್ತಕ್ಕಂಥದ್ದು ನೋಡ್ತೇವೆ. ಕಲಬುರಗಿಯಲ್ಲಿ ಒಂದೊಂದು ಸಲ ಏನಾಗಿದೆಪ್ಪ ಅಂತಂದರೆ ಸಂಪೂರ್ಣವಾಗಿ ಒಂದು ಹಾನಿ ಮಾಡಿ 80% ಹಾನಿ ಮಾಡಿದಂಥ ಉದಾಹರಣೆಗಳೂ ಇದ್ದಾವೆ. ಅದಕ್ಕಾಗಿ ಏನು ಮಾಡ್ತಿದ್ದಪ್ಪ ಅಂತಂದರೆ ಒಂದೊಂದು 5 ವರ್ಷಕ್ಕೆ ಒಂದೊಂದು ಸಲ ನಾವು ನೋಡಿದೆವಪ್ಪ ಅಂತೇಳಂದರೆ 90-92ರಲ್ಲಿ ಒಂದು ಸಲ ಒಂದು ಹಾನಿ ಮಾಡಿತ್ತು. ಆಮೇಲೆ 98-99ರಲ್ಲಿಯೂ ಕೂಡ ಒಂದು ಸಲ ಹಾನಿ ಮಾಡಿತ್ತು. ಇತ್ತಿತ್ತಲಾಗಿ ಇದರದ್ದು ಒಂದು ಸಮಗ್ರವಾಗಿ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಮಾಡ್ಕೊತ ಬಂದಿದ್ದರಿಂದ ಒಂದು ಇದರದ ಹಾನಿಯ ಮಟ್ಟ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಅದಕ್ಕೆ ನಾವು ಮುಖ್ಯವಾಗಿ ಈ ಒಂದು ಕೀಟದ ನಿರ್ವಹಣೆ ಮಾಡಬೇಕಾಗಿತ್ತು ಅಂತೇಳಂತಂದರೆ ಇದರದ್ದು ಜೀವನ ಚರಿತ್ರೆ ಯಾವ ರೀತಿಯಾಗಿ ಐತಿ ಅಂತೇಳಿ ತಿಳ್ಕೊಬೇಕು. ಪ್ರಮುಖವಾಗಿ ಇದೊಂದು ಪತಂಗ ಜಾತಿಗೆ ಸೇರ್ತಕ್ಕಂಥ ಒಂದು ಕೀಟ ಅಂತ ಹೇಳ್ತೇವೆ ಇದಕ್ಕೆ. ಇದು ಯಾವಾಗ ಮಳೆ ಆಗ್ತೈತಿ, ಹೂವು ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೈತಿ, ಅವಾಗ ಒಂದು ಪತಂಗಗಳು ಏನು ಮಾಡ್ತಾವಪ್ಪ ಅಂತಂದರೆ ಈ ತೊಗರಿಯ ಹೂವಿನ ಮೇಲೆ ತತ್ತಿ ಇಡಲಿಕ್ಕೆ ಪ್ರಾರಂಭ ಮಾಡ್ತಾವೆ. ಒಂದೊಂದು ಸಣ್ಣದು ಕಸಿ ಬೀಜದ ಗತ್ತಲೆ ಇದು ಹೂವಿಂದ ತುಂಬ ಎಲ್ಲಿರ್ತೈತಿ ಅಲ್ಲಿ ತತ್ತಿ ಹಿಡ್ದೈತಿ. ಆಮೇಲೆ ಇದು ಯಾವುದೇ ಒಂದು ಕಾರಣಕ್ಕೂ ಎಲೆಗಳ ಮೇಲೆ ತತ್ತಿ ಇಡೋಂಗಿಲ್ಲ. ಒಂದೊಂದಾಗಿ ತತ್ತಿಗಳನ್ನು 400ರಿಂದ 1500 ತತ್ತಿಗಳನ್ನು ಬರೀ ಒಂದು ಪತಂಗ ಹಿಡ್ದೈತಿದೆ. ಅದಕ್ಕಾಗಿ ಅದು 3-4 ದಿವಸ ಒಳಗಾಗಿ ಅದೇನಾಗ್ತೈತಿ, ತತ್ತಿಯಿಂದ ಮರಿ ಹುಳುಗಳು ಹೊರಗೆ ಬರ್ತದೆ. 1ನೇ ಹಂತದ ಮರಿ ಹುಳುಗಳು ಹಿಂಗೆ ಒಂದು 5 ಹಂತ ಒಂದು ಪಾಸ್ ಆಗ್ತದೆ. 1ನೇ ಹಂತ, 2ನೇ ಹಂತ, 3ನೇ ಹಂತ, 4ನೇ ಹಂತ, 5ನೇ ಹಂತ ಆಗ್ತದೆ. ಇದು ಸುಮಾರು 30-35 ದಿನಗಳು ತೊಗೊತೈತಿ. ಕೆಲವೊಂದು ಸಲ 42 ದಿನಗಳನ್ನು ಕೂಡ ಇದು ಒಂದು ಅಂದರೆ ಕೀಡೆ ಹಂತ ಮುಗಿಸ್ಲಿಕ್ಕೆ ತೊಗೊತೈತಿ. ಅದು ಆದಮೇಲೆ ಕೋಶಾವಸ್ಥೆಯನ್ನು ಭೂಮಿಯಲ್ಲಿ ಹೊಂತೈತಿ. ಅದಾದಮೇಲೆ ಮತ್ತೆ ಪಾತ್ರಗಿತ್ತಿಯಾಗಿ ಹೋಗ್ತೈತಿ. ಇದು ಒಂದು ಜೀವನ ಚರಿತ್ರೆ ಇದರದ್ದು. ಇದು ನಾವು ಭಾಳಷ್ಟು ತಿಳ್ಕೊಬೇಕಾಗ್ತೈತಿ. ಯಾಕಪ್ಪ ಅಂತಂದರೆ ಇದರದ್ದು ನಾವು ನಿರ್ವಹಣೆ ಮಾಡಬೇಕಾಗಿತ್ತು ಅಂತಂದರೆ ಪತಂಗ, ತತ್ತಿ, ಕೀಡಿ, ಆಮೇಲೆ ಕೋಶಗಳನ್ನು ಐತಿ ಅಂಥೇಳಿ ತಿಳ್ಕೊಬೇಕು ನಾವು. ಹಾಗಾಗಿ ಏನಾಗ್ತೈತಪ್ಪ ಅಂತಂದರೆ ನಾವು ಇದು ಎಲ್ಲ ತಿಳ್ಕೊಂಡವಪ್ಪ ಅಂದ್ರೆ ಆಮೇಲೆ ನಿರ್ವಹಣೆ ಕ್ರಮಗಳನ್ನು ಮಾಡಬೇಕು. ಸಮಗ್ರವಾದ ನಿರ್ವಹಣಾ ಕ್ರಮಗಳನ್ನು ಅಳವಡಿಸ್ಕೊಳ್ಳೋದು ಭಾಳಷ್ಟು ಮುಖ್ಯ. ಬೇಸಿಗೆಯಲ್ಲಿ ಮಾಗಿ ಉಳುಮೆ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಬೇಕು. ಮಾಗಿ ಉಳುಮೆ ಮಾಡಿದೆವಪ್ಪ ಅಂದರೆ ಸಾಕಷ್ಟು ಕೋಶಗಳು ಏನಾಗ್ತವೆ ಅಂತಾರೆ ಭೂಮಿ ಮೇಲೆಗಳೇ ಬರ್ತವೆ. ಬಿಸಿಲಿನ ತಾಪಕ್ಕಾಗಿ ಅವೆಲ್ಲ ನಾಶ ಆಗ್ತವೆ. ಆಮೇಲೆ ಪಕ್ಷಿಗಳು ಆರಿಸ್ಕೊಂಡು ತಿಂತಿರ್ತವೆ. ಇದು ಭಾಳ ಪ್ರಮುಖವಾಗಿ ಇರತಕ್ಕಂಥ ಒಂದು ನಿರ್ವಹಣೆ ಕ್ರಮ ಅಂತ ಹೇಳ್ಬೋದು ನಾವು. ಒಂದು ಪಕ್ಷಿ ಬರೀ ಒಂದು ಕೋಶ ತಿಂತು ಅಂತಂದ್ರೆ 1500 ತತ್ತಿಗಳನ್ನು ನಾಶ ಮಾಡ್ದಂಗೆ ಆಗ್ತದೆ. ಇಷ್ಟೊಂದು ಪ್ರಮುಖವಾದ ಪಾತ್ರ ಪಕ್ಷಿಗಳು ಈ ಕೀಟ ನಿರ್ವಹಣೆಯಲ್ಲಿ ಮಾಡ್ತವೆ. ಅದಕ್ಕಾಗಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಬೇಸಿಗೆಯಲ್ಲಿ ಮಾಗಿ ಉಳುಮೆ ಮಾಡ್ತಕ್ಕಂಥದ್ದು ಒಂದು ಕೆಲಸ ಮಾಡಬೇಕು, ಪ್ರಮುಖವಾಗಿರ್ತಕ್ಕಂಥದ್ದು. ಆಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಈಗಿನ ಒಂದು ಬಿತ್ತುವ ಒಂದು ಸಮಯದಲ್ಲಿ ನಾವು ಬಿತ್ತಬೇಕಾಗಿತ್ತಪ್ಪ ಅಂತಂದರೆ 100 ಗ್ರಾಮ್ದಷ್ಟು ಜೋಳ ಅಥವಾ 100 ಗ್ರಾಮ್ದಷ್ಟು ಪುಂಡಿ ಅಥವಾ ಮೆಸ್ತ ಅಂತ ಕರೀತಾರೆ. ಅದನ್ನು ನಾವು ಮಿಕ್ಸ್ ಮಾಡೋದು ಭಾಳಷ್ಟು ಮುಖ್ಯ. 1 ಎಕರೆಗೆ ಬಳಸ್ತಕ್ಕಂಥ ತೊಗರಿ ಬೀಜ 3-5 ಕಿಲೋ ಬೇಕಾಗ್ತವೆ. ಅದ್ರ ಜೊತೆಯಾಗಿ 100 ಗ್ರಾಮ್ದಷ್ಟು ಪುಂಡಿ ಅಥವಾ ಜೋಳ ನಾವು ಕೂಡಿಸಿ ಬಿತ್ತಿದೇವಪ್ಪ ಅಂತೇಳಂದರೆ ಇವು ಏನಾಗ್ತಾವಪ್ಪ ಅಂತಂದ್ರೆ ಮುಂದೆ ತೊಗರಿಗಿಂತ ಹೆಚ್ಚು ಎತ್ತರ ಬೆಳಿತಾವೆ. ಅಲ್ಲಿ ಪಕ್ಷಿಗಳು ಕುತ್ಕೊಂಡು ಕಿಡಿಗಳನ್ನು ಆರಿಸ್ಕೊಂಡು ತಿನ್ನಲಿಕ್ಕೆ ಭಾಳಷ್ಟು ಅನುಕೂಲ ಆಗ್ತದೆ. ಭಾಳ ಇದು ಖರ್ಚಿಲ್ಲಾರದೆ ಮಾಡ್ತಕ್ಕಂಥ ಒಂದು ಕ್ರಮ ಅಂತ ಹೇಳ್ಬೋದು ಇದಕ್ಕೆ.
ಅದು ಆದಮೇಲೆ ಪ್ರಮುಖವಾಗಿರ್ತಕ್ಕಂಥ ಒಂದು ಹಂತ ಅಂದರೆ ಹೂವಾಡುವ ಹಂತ ಅಂತೇಳಿ ಕರಿತೀವಿ. ಈ ಒಂದು ಸಮಯದಲ್ಲೇ ಇದೊಂದು ತತ್ತಿ ಇಡಲಿಕ್ಕೆ ಪ್ರಾರಂಭ ಮಾಡ್ತದೆ ಕೀಟ ಪತಂಗ ಅಂತೇಳಿ ಹೇಳ್ತೇವೆ. ಇದು ತತ್ತಿ ಹೂವು ಎಲ್ಲಿರ್ತೈತಿ, ಹೂವಿನ ತುಂಬಿನ ಮೇಲೆ, ಆಮೇಲೆ ಸಣ್ಣ ಸಣ್ಣ ಕಾಯಿ ಆಗಿದ್ದು ಅಂದರೆ ಕಾಯಿ ಮೇಲೆ ತತ್ತಿ ಹಿಡ್ದೈತಿದು. ಇದು 400ರಿಂದ 1500 ತತ್ತಿಗಳನ್ನು ಇಡ್ತದೆ. ಅವಾಗ ನಾವು ಏನು ಮಾಡಬೇಕು ಅಂತಂದ್ರೆ ಈ ತತ್ತಿ ಒಂದು ಅವಾಗ ಸಿಂಪರಣೆ ಮಾಡಬೇಕು ಅಂತೇಳಿ ಅನ್ಕೋಬೇಕಾಗಿತ್ತು ಅಂತಂದರೆ ಹಾಗೆ ಸಿಂಪರಣೆ ಮಾಡಬಾರ್ದು. ನಾವು ಯಾವಾಗ್ಲೂ ಒಂದು ತತ್ತಿ ಅದಾವೋ ಇಲ್ಲೋ ನೋಡ್ಕೋಬೇಕು. ಪ್ರತಿ ಒಂದು ಎಕರೆ ಪ್ರದೇಶದಲ್ಲಿ ಒಂದು 10 ಗಿಡಗಳನ್ನು ಸರಿಯಾಗಿ ನೋಡ್ಕೋಬೇಕು. ನಾವು 10 ಗಿಡದ ಮೇಲೇನೂ ತತ್ತಿಗಳು ಕಂಡುಪ, ಪ್ರತಿ ಗಿಡದ ಮೇಲೆ 2 ತತ್ತಿ ಅಥವಾ 1 ಮರಿಹುಳ ಏನಾದರೂ ಕಾಣಿಸ್ತು ಅಂತೇಳಂತಂದರೆ ಅವಾಗ ಸಿಂಪರಣೆ ಕ್ರಮಗಳನ್ನು ತಗೋಬೇಕು. ಅಕಸ್ಮಾತ್ 2 ತತ್ತಿಗಿಂತ 1 ಗಿಡದ ಮೇಲೆ ಕಡಿಮೆ ಇದ್ದು ಅಥವಾ 1 ಕಿಡಿಗಿಂತ ಕಡಿಮೆ ಇತ್ತು ಅಂದರೆ ಯಾವುದೇ ಸಿಂಪರಣೆ ಕ್ರಮಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದ್ರೆ ನೀವು ಮಾಡಿದ ಖರ್ಚು, ಸಿಂಪರಣೆಗೆ ಮಾಡಿದಂಥ ಖರ್ಚು ಏನಾಗ್ತೈತಪ್ಪ ಅಂದ್ರೆ ಅದೇ ಹೆಚ್ಚಾಗ್ತೈತೆ. ಅದಕ್ಕೆ ಪ್ರತಿ ಗಿಡದ ಮೇಲೆ 2 ತತ್ತಿ ಅಥವಾ 1 ಮರಿಹುಳ ಕಂಡಾಗ ಮಾತ್ರ ತತ್ತಿನಾಶಕ ಕೀಟನಾಶಕಗಳನ್ನು ಸಿಂಪರಣೆ ಮಾಡಬೇಕು. ಅವು ಯಾವಪ್ಪ ಅಂದರೆ ಪ್ರೊಫೆನೋಫಾಸ್ ಅಂತಕ್ಕಂಥ ಒಂದು ಕೀಟನಾಶಕ 800 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೇಕಾಗ್ತೈತೆ. ಅದು ಇಲ್ಲಪ್ಪ ಅಂದರೆ ಥಯೋಡಿಕಾರ್ಬ್ ಅಂತಕ್ಕಂಥ ಒಂದು ಕೀಟನಾಶಕ ಪ್ರತಿ ಒಂದು ಎಕರೆಗೆ ಅಥವಾ 120 ಗ್ರಾಮ್ ಅಥವಾ ಪ್ರತಿ ಲೀಟರ್ ನೀರಿಗೆ 0.6 ಗ್ರಾಮ್ ಅಂತೇಳಿ ಕರಿತೇವೆ. ಅಂದರೆ 10 ಲೀಟರ್ ನೀರಿಗೆ 6 ಗ್ರಾಮ್ದಂತೆ ಹಾಕಿ ಸಿಂಪರಣೆ ಮಾಡಬೇಕು. ಇವು ಎರಡರೊಳಗೆ ಒಂದು ಕೀಟನಾಶಕಗಳನ್ನು ನಾವು ಸಿಂಪರಣೆ ಮಾಡಿದೆವಪ್ಪ ಅಂದರೆ ತತ್ತಿಗಳು ನಾಶ ಆಗ್ತಕ್ಕಂಥದ್ದನ್ನು ನೋಡ್ತೇವೆ. ಅದಕ್ಕಾಗಿ ಏನು ಮಾಡಬೇಕು, ಇದು ಆದಮೇಲೆ ಮತ್ತೆ ನಾವು ಸಮೀಕ್ಷೆ ಮಾಡಬೇಕು. ಮತ್ತು ಹುಳುಗಳು ಏನಾದರೂ ಇದ್ದಾವೆ ಹೇಗೆ ಅಂತೇಳಿ ಪ್ರತಿ ಗಿಡದ ಮೇಲೆ ಮತ್ತೆ 2 ತತ್ತಿ 1 ಮರಿಹುಳ ಹಿಂಗೇನಾದರೂ ಕಾಣಿಸ್ತು ಅಂತಂದರೆ ಬೇವಿನ ಮೂಲದ ಕೀಟನಾಶಕಗಳನ್ನು ಸಿಂಪರಣೆ ಮಾಡಬೇಕು. 5% ಬೇವಿನ ಬೀಜದ ಕಷಾಯ ಅಂತೇಳಿ ಹೇಳ್ತೇವೆ ನಾವು. 5% ಬೇವಿನ ಬೀಜದ ಕಷಾಯಪ್ಪ ಅಂತೇಳಂತಂದರೆ 100 ಲೀಟರ್ ನೀರಿನಲ್ಲಿ 5 kg ನಾವು ಬೇವಿಂದು ಪುಡಿಯನ್ನು ಮಾಡಿ ಬೇವಿಂದು ಬೀಜ ತೊಗೋಬೇಕು. ಬೀಜ ತೊಗೊಂಡು ಮ್ಯಾಲಿಂದೆಲ್ಲ ಸೊಟ್ಟಿ ಎಲ್ಲ ತೆಗೆದು ಒಳಗಿಂದ ಏನು ಬೀಜ ಇರ್ತೈತಿ ಆ ಬೀಜವನ್ನು ನಾವು ಕುಟ್ಟಿ ಒಂದು ಪುಡಿ ಮಾಡಬೇಕಾಗ್ತದೆ. ಆ ಪುಡಿ ಮಾಡಿದಂಥದ್ದನ್ನು ತೆಗೆದುಕೊಂಡು 100 ಲೀಟರ್ ನೀರಿಗೆ ಹಾಕಿದರೆ ಅದು 5% ಬೇವಿನ ಬೀಜದ ಕಷಾಯ ಆಗ್ತೈತಿ ಅಂತೇಳಿ ಹೇಳ್ಬೋದು. ಅದಕ್ಕಂತ 5% ಬೇವಿನ ಬೀಜದ ಕಷಾಯ ನಾವು ಸಿಂಪರಣೆ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಬೇಕು. 2ನೇ ಸಿಂಪರಣೆಯಾಗಿ ಇದರಿಂದ ಏನಾಗ್ತೈತಪ್ಪ ಅಂತಂದ್ರೆ ಬೇವು ನಾವು ಎಲ್ಲ ಸರಿಯಾಗಿ ಸಿಂಪರಣೆ ಮಾಡಿದೇವೆ ಅಂತೇಳಂದರೆ ಪತಂಗಗಳು ಅಲ್ಲಿ ತತ್ತಿ ಇಡ್ಲಾರ್ದಂಗೆ ಆಗ್ತದೆ. ಒಂದು ಕೆಲಸ ಮಾಡ್ತದೆ. 2ನೇದು ಅಕಸ್ಮಾತ್ ತತ್ತಿ ಇಟ್ಟಿವಪ್ಪ ಅಂದರೆ ತತ್ತಿಯಿಂದ ಮರಿಹುಳ ಹೊರಗೆ ಬರೋಂಗಿಲ್ಲ. ಅದು 2ನೇ ಕೆಲಸ. ಮರಿಹುಳ ಹೊರಗೆ ಬಂದು ಅಂದರೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗೋಂಗಿಲ್ಲ, 3ನೇ ಕೆಲಸ. ಆಮೇಲೆ ಇನ್ನೊಂದು ಏನಾಗ್ತೈತಿ, ಮರಿಹುಳುಗಳು ಕೋಶ ಆಗ್ಲಾರ್ದಂಗೆ ನೋಡ್ಕೋತೈತಿ, ಅದು 4 ಕೆಲಸ. ಇಂಥ ಪ್ರಮುಖವಾಗಿ ಇರ್ತಕ್ಕಂಥ ಕೆಲಸ ಕೇವಲ ಬೇವಿನ ಬೀಜದ ಕಷಾಯ ಮಾಡ್ತೈತಿ. ಇದು 5% ಬೇವಿನ ಬೀಜದ ಕಷಾಯ. ಅಕಸ್ಮಾತ್ ನಮ್ಮಲ್ಲಿ ಬೇವಿನ ಬೀಜಗಳು ಇರಲಿಲ್ಲ, ನಮಗೆ ಕಷಾಯ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ 1500 ppm ಇರತಕ್ಕಂಥ ಬೇವಿನ ಮೂಲದ ಕೀಟನಾಶಕ ಪ್ರತಿ ಎಕರೆಗೆ 800 ಮಿಲಿ ಅಂತೆ ನಾವು ಬೆಳೆಸಬೇಕಾಗ್ತದೆ. ಇದು ಭಾಳ ಪ್ರಮುಖವಾಗಿ ಇರತಕ್ಕಂಥ ಒಂದು ಅಂಶ ಅಂತೇಳಿ ಹೇಳ್ಬೋದು ನಾವು. ಈ ಒಂದು ಹಂತದಲ್ಲಿ ನಾವು ನೋಡ್ತೇವೆ ಸಾಕಷ್ಟು ಮತ್ತು ಹೂವು ಆಡ್ತಿರ್ತವೆ. ಅವಾಗ ಏನು ಮಾಡಬೇಕಪ್ಪ ಅಂತೇಳಂತಂದ್ರೆ ನಾವು ಕೌಲು ಹೊಡೆದ ಟೊಂಗಿಗಳನ್ನು ನಾವು ಹೊಲದಲ್ಲಿ ಹಾಕ್ಕೋಬೇಕಾಗ್ತೈತೆ. ಈ ಹೂವು ಆಡುವ ಸಮಯದಲ್ಲಿ ಬೇವಿನ ಬೀಜದ ಸಿಂಪರಣೆ ಆಗ್ತಕ್ಕಂಥದ್ದು ಆದಮೇಲೆ ಇಲ್ಲಾಂದರೆ ಅದಕ್ಕಿಂತ ಮುಂಚಿತವಾಗಿಯೂ ಕೂಡ ನಾವು ಕೌಲು ಹೊಡೆದ ಟೊಂಗಿಗಳನ್ನು ಪ್ರತಿ ಎಕರೆಗೆ ಒಂದು 10ರಂತೆ ಹಾಕಬೇಕು. ಇವು ಏನಾಗ್ತವೆ, ಇದ್ರ ಮೇಲೆ ಪಕ್ಷಿಗಳು ಬಂದು ಕೂತ್ಕೊಂಡು ಕೀಡೆಗಳನ್ನು ಆರಿಸ್ಕೊಂಡು ತಿಂತಕ್ಕಂಥ ಒಂದು ಕೆಲಸ ಮಾಡ್ತಾವೆ. ಇದು ಆದಮೇಲೆ ನಾವು 3ನೇದು ಒಂದು ಸಿಂಪರಣೆಯಾಗಿ HANPV ಅಂತೇಳಿ ಕರಿತೇವೆ. ಹೆಲಿಕೋವರ್ಪ ಆರ್ಮಿಜರ NPV ಅಂತೇಳಿ ನ್ಯೂಕ್ಲಿಯರ್ ಪಾಲಿಹೈಡ್ರಲ್ ವೈರಸ್ ಅಥವಾ ನಂಜಾಣು ಅಂತೇಳಿ ಕರೀತಾರೆ. ಈ ಒಂದು NPVಯನ್ನು ನಾವು ಒಂದು ಸಿಂಪರಣೆ ಮಾಡ್ತಕ್ಕಂಥದ್ದು ಒಂದು ಕೆಲಸ ಮಾಡಬೇಕು. ಇದರಿಂದ ಸಾಕಷ್ಟು ಒಂದು ನಿಸರ್ಗಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಕೆಲಸನೂ ಆಗ್ತೈತಿ. ಇವುಗಳನ್ನು ನಾವು ಹೆಂಗೆ ನೋಡ್ಕೋಬೇಕಪ್ಪ ಅಂದ್ರೆ ಒಂದು NPV ಸಿಂಪರಣೆ ಮಾಡಬೇಕಾಗಿತ್ತು ಅಂತೇಳಂತಂದರೆ 100 ml ಇರ್ತಕ್ಕಂಥ ಒಂದು ಬಾಟ್ಲ್ ಸಿಗ್ತೈತಿ. ಅದರೊಳಗೆ 0.75 ಅಂತಂದರೆ 1 ಲೀಟರ್ ನೀರಿಗೆ 0.75 ml ಅಂದರೆ 10 ಲೀಟರ್ ನೀರಿಗೆ 7.5 ml ದಂತೆ ನಾವು ಬೆರೆಸಬೇಕಾಗ್ತೈತಿ. ಬೆರೆಸಿ ನಾವು ಸರಿಯಾಗಿ ಸಿಂಪರಣೆ ಮಾಡಬೇಕು. ಒಂದು ಗಮನದಲ್ಲಿ ಏನು ಇಟ್ಕೋಬೇಕು, ಅಕಸ್ಮಾತ್ NPV ಸಿಂಪರಣೆ ಮಾಡ್ತಿದ್ದೀವಪ್ಪ ಅಂತೇಳಂತಂದರೆ ಒಂದು 100 ಗ್ರಾಮ್ದಷ್ಟು ಒಂದು ಬೆಲ್ಲ ಹಾಕಬೇಕು. ಆಮೇಲೆ ಅದ್ರ ಜೊತೆಯಾಗಿ ಒಂದು ಸ್ವಲ್ಪ ನೀಲಿ ಪುಡಿ ಹಾಕ್ತಕ್ಕಂಥದ್ದು ಒಂದು ಕೆಲಸ ಮಾಡ್ಕೋಬೇಕು. ಅಕಸ್ಮಾತ್ NPV ನಮ್ಮಲ್ಲಿ ಸಿಗಲಿಲ್ಲ, NPV ನಮಗೆ ಅವೈಲೇಬಿಲಿಟಿ ಇರಲಿಲ್ಲಪ್ಪ ಅಂತಂದರೆ ಇನ್ನೊಂದು ಕೀಟನಾಶಕ ಬರ್ತೈತಿ. ಇದಕ್ಕೆ ನೋಲುರೋನ್ ಅಂತೇಳಿ ಅಂತಕ್ಕಂಥ ಒಂದು ಕೀಟನಾಶಕ ಬರ್ತೈತಿ. ಇದು ನೋಲುರೋನ್ ಅಂತಕ್ಕಂಥ ಒಂದು ಕೀಟನಾಶಕ ನಾವು ಸಿಂಪರಣೆ ಮಾಡಿದಿರಪ್ಪ ಅಂತಂದರೆ ಆ ಕಿಡಿ ಮ್ಯಾಗಿಂದ ಚರ್ಮ ಬಿಚ್ಚಲಾರ್ದಂಥದ್ದು ಒಂದು ಕೆಲಸ ಮಾಡ್ತೈತಿ. ಅದಕ್ಕೆ ನಮಗೆ NPV ಇದ್ದರೆ NPV ಸಿಂಪರಣೆ ಮಾಡ್ಬೋದು. ಇಲ್ಲಪ್ಪ ಅಂದರೆ ನೋಲುರೋನ್ ಅಂತಕ್ಕಂಥ ಒಂದು ಕೀಟನಾಶಕ ನಾವು ಸಿಂಪರಣೆ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ಕೋಬೋದು. ಅಷ್ಟಾಗಿಯೂ ಕೀಟಗಳು ಏನಾದರೂ ನಿಮಗೆ ಕಂಡು ಬಂದುವಪ್ಪ ಅಂತೇಳಂತಂದರೆ ಕೊನೆಯದಾಗಿ ಏನಾದರೂ ಭಾಳಷ್ಟು ಒಂದು ಕೀಟಗಳು ಕಂಡು ಬಂದು ಅದನ್ನು ಅಂದ್ರೆ ಭಾಳಷ್ಟು ಅಂದ್ರೂ ಪ್ರತಿ ಗಿಡಕ್ಕೆ 2 ಅಥವಾ 2ಕ್ಕಿಂತ ಹೆಚ್ಚು ಕೀಟಗಳು ಕಂಡು ಬಂದುವಪ್ಪ ಅಂತೇಳಂತಂದ್ರೆ ಅವಾಗ ನಾವು ಇಮಾಮೆಕ್ಟಿನ್ ಬೆಂಜೋಯೇಟ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ. ಇದು ಪ್ರತಿ 1 ಲೀಟರ್ ನೀರಿಗೆ ಅಥವಾ ಪ್ರತಿ ಎಕರೆಗೆ
ಪ್ರತಿ ಎಕರೆಗೆ 80 ಗ್ರಾಮ್ದಂತೆ ಬಳಸಬೇಕು. ಇನ್ನೊಂದು ಫ್ಲೂ ಬೆಂಡಿಮೈಡ್ ಅಂತೇಳಿ ಒಂದು ಕೀಟನಾಶಕ ಇದೆ, ಇದು ಪ್ರತಿ ಎಕರೆಗೆ ಒಂದು 30 ml ಅಂತೆ. ಆಮೇಲೆ ರೆನಾಕ್ಸಿಪ್ಯಾರ್ ಅಥವಾ ಕ್ಲೋರೆಂಟ್ರಿನೋಪ್ರೋಲ್ ಅಂತ ಹೇಳ್ತಾರೆ ಇದಕ್ಕೆ. ಆ ಕೀಟನಾಶಕ ಇತ್ತು ಅಂದರೆ ಪ್ರತಿ ಎಕರೆಗೆ ಒಂದು 60 ಮಿಲಿ ಅಂತೆ ನಾವು ಬೆರೆಸಿ ಸರಿಯಾಗಿ ಸಿಂಪಡಣೆ ಮಾಡ್ಕೋಬೇಕು. ಹಿಂಗೆ ಮಾಡಿದರೆ ನಮ್ಮದು ಹೆಲಿಕೋವರ್ಪ ಆರ್ಮಿಜರ ಕೀಟ ಅಥವಾ ಹಸಿರು ಕಾಯಿ ಕೊರಕ ಕೀಟದ ಒಂದು ನಿರ್ವಹಣೆ ಮಾಡ್ಕೋಬೋದು. ಭಾಳಷ್ಟು ಒಂದು ಖರ್ಚಿಲ್ಲಾರ್ದ ಕ್ರಮಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಇದರೊಳಗೆ. ಈಗ ಮಾಡ್ತಕ್ಕಂಥ ಖರ್ಚಿಲ್ಲಾರ್ದ ಕ್ರಮಗಳು ಏನೇನಪ್ಪ ಅಂತೇಳಂತಂದರೆ, ಮೊದಲನೇದಾಗಿ ಜೋಳ ಅಥವಾ ಪುಂಡಿ ಹಾಕ್ತಕ್ಕಂಥದ್ದು ಒಂದು ಖರ್ಚಿಲ್ಲಾರ್ದ ಕ್ರಮ. ಆಮೇಲೆ ಹೂವಾಡುವ ಹಂತದಲ್ಲಿ ಪ್ರತಿ ಎಕರೆಗೆ 10 ಕೌಲು ಹೊಡೆದ ಟೊಂಗಿಗಳನ್ನು ಹಾಕ್ತಕ್ಕಂಥದ್ದು ಒಂದು ಕ್ರಮ. ಎರಡನೇದ್ದು. ಮೂರನೇದು ಭಾಳ ಮುಖ್ಯವಾಗಿ ಇರ್ತಕ್ಕಂಥದ್ದಪ್ಪ ಅಂತೇಳಂದ್ರೆ, ಪ್ರತಿ ಎಕರೆಗೆ ಕನಿಷ್ಠಪ್ಪ ಅಂತಂದರೆ 250 ಲೀಟ್ರದಷ್ಟು ನಾವು ಸಿಂಪಡಣೆ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಬೇಕು. ಇವು ಅಂಶಗಳನ್ನು ನಾವು ಗಮನದಾಗ ಇಟ್ಕೊಂಡವಪ್ಪ ಅಂತಂದರೆ ಇದು ಹೆಲಿಕೋವರ್ಪ ಆರ್ಮಿಜರ ಅಥವಾ ಹಸಿರು ಕಾಯಿ ಕೊರಕ ಕೀಟ ಇದನ್ನು ನಾವು ನಿರ್ವಹಣೆ ಸಮರ್ಪಕವಾಗಿ ಮಾಡ್ಬೋದು ಅಂತೇಳಿ ಹೇಳ್ಬೋದು. ಇದನ್ನು ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಇನ್ನೊಂದು ಪ್ರಮುಖವಾಗಿ ತೊಗರಿಯಲ್ಲಿ ಬರ್ತಕ್ಕಂಥ ಕೀಟಗಳಪ್ಪ ಅಂತೇಳಂತಂದ್ರೆ, ಇದಕ್ಕೆ ನಾವು ಏನು ಕರಿತೀವಪ್ಪ ಅಂತಂದ್ರೆ ಮೆಕಳಿ ಅಂತೇಳಿ ಕರಿತೀವಿ ಕನ್ನಡ ಒಳಗೆ. ಇಂಗ್ಲೀಷ್ ಒಳಗೆ ಅದಕ್ಕೆ ಪಾಡ್ ಸಕಿಂಗ್ ಬಗ್ಸ್ ಅಂತೇಳಿ ಕರೀತಾರೆ. ಇವು 2-3 ಥರದ್ದು ಬರ್ತವೆ. ಒಂದೊಂದು ನೆಜಾರಾ ವಿರ್ಡುಲ ಅಂತೇಳಿ ಒಂದು ಬರ್ತೈತಿ, ಒಂದು ರಿಪ್ಟಾಟಿಸ್ ಅಂತೇಳಿ ಬರ್ತೈತಿ. ಹಿಂಗೆ 2-3 ಥರದ ಒಂದು ಹುಳುಗಳು ಇದಕ್ಕೆ ಬರ್ತವೆ. ಇವು ಏನು ಮಾಡ್ತಾವಪ್ಪ ಅಂತಂದರೆ, ಪಾಡ್ ಸಕಿಂಗ್ ಬಗ್ಸ್ ಅಂದರೆ ಕಾಯಿಯಿಂದ ರಸ ಹೀರ್ತಕ್ಕಂಥ ಒಂದು ತಿಗಣೆಗಳು ಅಂತಲೂ ಕೂಡ ನಾವು ಹೇಳ್ತೇವೆ ಇದಕ್ಕೆ. ಇದು ಕಾಯಿ ಒಳಗಡೆ ಚುಚ್ಚಿ ರಸ ಹೀರ್ತಕ್ಕಂಥ ಒಂದು ಕೆಲಸ ಮಾಡ್ತಾವೆ ಇವಕ್ಕೆ. ಇದು ಯಾವಾಗ ಬರ್ತಾವೆ ಈ ಕಾಯಿಗಳ ಮೇಲೆ ಅಂತಂದರೆ, ಇದು ಯಾವಾಗ ಕಾಯಿಗಳು ಸಣ್ಣ ಸಣ್ಣ ಕಾಯಿ ಆಗಲಿಕ್ಕೆ ಪ್ರಾರಂಭ ಮಾಡ್ತವೆ ಆವಾಗ ಈ ಹುಳುಗಳು ಏನು ಮಾಡ್ತಾವಪ್ಪ ಅಂತಂದರೆ ಗುಂಪಾಗಿ ತತ್ತಿಗಳನ್ನು ಇಡ್ತಾವೆ. ಒಂದೇ ಒಂದು ಕಾಯಿ ಮೇಲೆ ಅಥವಾ ಎಲೆಗಳ ಮೇಲೆ 15ರಿಂದ 20 ತತ್ತಿಗಳ ಒಂದು ಗುಂಪನ್ನು ಇಡ್ತವೆ. ಇವು ಏನಾಗ್ತಾವಪ್ಪ ಅಂತಂದರೆ ಒಡೆದು ಮರಿ ಹುಳುಗಳು ಹೊರಗೆ ಬರ್ತವೆ. ಇವು ಮರಿ ಹುಳುಗಳು ಹೊರಗೆ ಬಂದಮ್ಯಾಗೆ ಮರಿ ಹುಳುಗಳು ಆಮೇಲೆ ಪ್ರೌಢ ಕೀಟಗಳು ಎರಡೂ ಕುಳಿತುಕೊಂಡೇ ರಸವನ್ನು ಹೀರ್ತಕ್ಕಂಥ ಒಂದು ಕೆಲಸ ಮಾಡ್ತಾವೆ. ಇದು ಏನಾಗ್ತೈತಪ್ಪ ಅಂದರೆ, ಎಲ್ಲಿ ಹಾನಿ ಆಗ್ತೈತಿ ಅಂದರೆ, ಯಾವಾಗ ಇವು ಕಾಯಿಗಳ ಮೇಲೆ ಕುಳಿತು ರಸವನ್ನು ಹೀರ್ತಕ್ಕಂಥ ಒಂದು ಕೆಲಸ ಮಾಡ್ತವೆ ಅವಾಗ ಏನಾಗ್ತೈತಪ್ಪ ಅಂದರೆ ಕಾಯಿಗಳು ಒಳಗಿನೂ ಸಣ್ಣ ಆಗ್ತವೆ ಅಥವಾ ಸೊಟ್ಟಾಗ್ತವೆ. ಶ್ರಿವಿಲ್ಡ್ ಗ್ರೇನ್ಸ್ ಅಂತೇಳಿ ಕರೀತಾರೆ. ಹಂಗಾಯಿತು ಅಂತೇಳಂತಂದರೆ ಇಳುವರಿಯಲ್ಲಿ ಸಾಕಷ್ಟು ಒಂದು ಕಡಿಮೆ ಆಗ್ತಕ್ಕಂಥದ್ದನ್ನು ನೋಡ್ತೇವೆ ನಾವು. ಇಂಥ ಒಂದು ಮೆಕ್ಕಳಿಗಳು ಅಥವಾ ರಸ ಹೀರುವ ತಿಗಣಿಗಳು ನಮ್ಮಲ್ಲಿ ಜಾಸ್ತಿ ಆದವಪ್ಪ ಅಂತೇಳಂತಂದರೆ ಅವುಗಳನ್ನು ಕೂಡ ನಾವು ಆರ್ಥಿಕ ನಷ್ಟ ರೇಖೆ ಅನುಸಾರವಾಗಿ ನೋಡ್ಕೋಬೇಕು. ಇದಕ್ಕೆ ಸಾಕಷ್ಟು ಇಂಥ ತಿಗಣಿಗಳು ಇಲ್ಲೇನರ ಕಂಡುವಪ್ಪ ಅಂತಂದರೆ, ಪ್ರತಿ ಗಿಡದ ಮೇಲೆ ಒಂದು ಗುಂಪು ಅಥವಾ 10ರಿಂದ 15 ತಿಗಣಿಗಳು ಏನಾದರೂ ಕಂಡುವಪ್ಪ ಅಂದರೆ, ನೀವು ಅಲ್ಲಲ್ಲಿ ನೋಡಿದಾಗೆ ಪ್ರತಿ ಗಿಡದ ಮೇಲೂ ಕಂಡುವಪ್ಪ ಅಂದರೆ ಅವಾಗ ಮಾತ್ರ ನಾವು ಒಂದು ಸಿಂಪಡಣೆ ಮಾಡ್ತಕ್ಕಂಥದ್ದು ವಿಚಾರ ಮಾಡಬೇಕು. ಅಕಸ್ಮಾತ್ ಕಾಯಿ ಕೊರಕ ಹುಳ ಆಮೇಲೆ ತಿಗಣೆ ಎರಡೂ ಕೂಡ ಇದ್ದವಪ್ಪ ಅಂತೇಳಂತಂದ್ರೆ ಬೇವಿನ ಮೂಲದ ಕೀಟನಾಶಕ ಸಿಂಪಡಣೆ ಮಾಡಿದೇವೆ ಅಂತೇಳಂತಂದರೆ ಇದು ತಿಗಣಿದು ಕೂಡ ಒಂದು ನಿರ್ವಹಣೆ ಆಗ್ತದೆ. ಅಕಸ್ಮಾತ್ ಬಾಳೆ ತಿಗಣಿಗಳು ಕಂಡುವಪ್ಪ ಅಂತೇಳಂತಂದ್ರೂ ರಾಸಾಯನಿಕ ಕೀಟನಾಶಕಕ್ಕೆ ಹೇಳಬೇಕಾಗಿತ್ತಪ್ಪ ಅಂತಂದರೆ ಎಸಿಫೇಟ್ ಅಂತಕ್ಕಂಥ ಒಂದು ಕೀಟನಾಶಕ ಪ್ರತಿ ಲೀಟರ್ ನೀರಿಗೆ 1 ಗ್ರಾಮ್ದಂತೆ ಹಾಕಿ ನಾವು ಸಿಂಪಡಣೆ ಮಾಡಬೇಕು. ಅದರ ಒಂದು ಗಮನದಲ್ಲಿ ಇಲ್ಲಿ ಇಟ್ಕೋಬೇಕು ಏನಾಯ್ತಪ್ಪ ಅಂತಂದರೆ, ತಿಗಣೆಗಳು ಸಾಕಷ್ಟು ಇರಬೇಕು. ಪ್ರತಿ ಗಿಡದ ಮೇಲೂ ಒಂದು ತಿಗಣೆಗಳು ಕಂಡಾಗ ಮಾತ್ರ ಒಂದು ಸಿಂಪಡಣೆ ಮಾಡಬೇಕು. ಇಲ್ಲಪ್ಪ ಅಂತಂದರೆ ಲೈಟಿನ ಬಲೆಗಳನ್ನು ನೀವು ಅಲ್ಲೆಲ್ಲಿ ಹಾಕಿದ್ರಿ ಅಂದ್ರೂ ಕೂಡ ಇವು ಹೋಗ್ತಕ್ಕಂಥದ್ದು ಒಂದು ಕೆಲಸ ಆಗ್ತೈತಿ. ಇದು ಆದಮೇಲೆ ಇನ್ನೊಂದು ಕೊನೆಯ ಹಂತದಲ್ಲಿ ಬರ್ತಕ್ಕಂಥ ಕೀಟ ಅಂತೇಳಂತಂದರೆ ಇದಕ್ಕೆ ನಾವು ಏನು ಹೇಳ್ತೀವಿ, ಕಾಯಿ ನೊಣ ಅಂಥೇಳಿ ಕರಿತೇವೆ. ಇದಕ್ಕೆ ಮಲೆನೋ ಅಗ್ರೋಮೈಸಾ ಆಪ್ಟುಸಾ ಅಂತೇಳಿ ಕರೀತಾರೆ. ಇದಕ್ಕೆ ಕಾಯಿ ನೊಣ ಅಥವಾ ಇಂಗ್ಲೀಷ್ನಲ್ಲಿ ಪಾಡ್ ಫ್ಲೈ ಅಂತಲೂ ಕೂಡ ಒಂದು ಕರೀತಾರೆ ಇದಕ್ಕೆ. ಇದು ಏನಾಗ್ತೈತಿ ಅಂತಂದರೆ, ಸಾಮಾನ್ಯವಾಗಿ ಒಂದು ಬೆಳೆಯ ಒಂದು ಕೊನೆಯ ಹಂತದಲ್ಲಿ ಬರ್ತಕ್ಕಂಥ ಒಂದು ಕೀಟ ಇದು ಯಾವಾಗ ಆಗ್ತೈತಿ ಅಂದರೆ ಕಾಯಿ ತೆಗೆದು ನೋಡಿದ ಮೇಲೇ ಗೊತ್ತಾಗುತ್ತೆ.
ಇದಕ್ಕೆ ನಾವು ಕಾಯಿ ನೊಣ ಅಂತೇಳಿ ಕರಿತೀವಿ. ಇದು ನೊಣದ ಜಾತಿಗೆ ಸೇರ್ತಕ್ಕಂಥ ಒಂದು ಕೀಟ. ಇದು ಕಾಯಿ ಯಾವಾಗ ಒಂದು ಸಣ್ಣ ಸಣ್ಣ ಕಾಯಿ ಆಗ್ತಾವೋ ಅವಾಗೇ ಒಂದು ಚುಚ್ಚಿ ತತ್ತಿಯನ್ನು ಇಡ್ತಕ್ಕಂಥ ಒಂದು ಕೆಲಸ, ಕಾಯಿ ಒಳಗೆ ಚುಚ್ಚಿ ತತ್ತಿ ಇಡ್ತಕ್ಕಂಥ ಒಂದು ಕೆಲಸ ಮಾಡ್ತೈತೆ ಇದು. ಅದು ಆದಮೇಲೆ ಏನಾಗ್ತೈತಿ, ಅದರಿಂದ ಬಂದಂಥ ಮರಿಹುಳುಗಳು ಒಳಗೆ ಕಾಳುಗಳನ್ನೆಲ್ಲ ತಿಂದು ನಾಶ ಮಾಡಿಬಿಡ್ತಾವೆ. ಮೇಲಿಂದ ನೋಡಿದರೆ ನಿಮಗೆ ಯಾವುದೇ ರೀತಿಯಾಗಿ ಹಾನಿ ಕಾಣಂಗಿಲ್ಲ. ಅಕಸ್ಮಾತ್ ಒಳಗೆ ತೆಗೆದು ನೋಡಿದೆವಪ್ಪ ಅಂತೇಳಂತಂದ್ರೆ ಇದ್ರದ್ದು ಒಂದು ಹಾನಿ ಸಾಕಷ್ಟು ಒಂದು ಕಾಣಿಸ್ತಾ ಇದೆ. ಅದಕ್ಕಾಗಿ ಇದಕ್ಕೆ ಏನು ಮಾಡ್ತೀವಪ್ಪ ಅಂತೇಳಂದ್ರೆ ಕೆಲವೊಂದು ಸಲ ಗಿಡ ಜಾಸ್ತಿನೇ ಬೆಳೆದಿರ್ತೈತಿ, ಸಾಕಷ್ಟು ಕಾಯಿಗಳಾಗಿರ್ತಾವೆ. ಅದಕ್ಕೂ ಕೂಡ ನಾವು ಒಳಗೆ ಕಾಯಿ ತೆಗೆದು ನೋಡಿದರೆ ಕಾಳುಗಳು ಖಂಡಾಗಿರ್ತವೆ ಅಥವಾ ಕಾಳುಗಳು ಸೊಳ್ಳಾಗಿರ್ತವೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂತೇಳಂತಂದ್ರೆ ಇದ್ರದ್ದು ನಾವು ನಿರ್ವಹಣೆ ಮಾಡಬೇಕಾಗಿತ್ತು ಅಂತೇಳಂತಂದರೆ ಯಾವಾಗ ಕಾಯಿ ಆಗಲಿಕ್ಕೆ ಪ್ರಾರಂಭ ಮಾಡ್ತಾವೆ ತೊಗರಿ ಒಳಗೆ ಅವಾಗಲೇ ನಾವು ಅಲ್ಲೆಲ್ಲಿ ತೆಗೆದು ಕಾಯಿಗಳನ್ನು ತೆಗೆದು ನೋಡ್ತಕ್ಕಂಥ ಒಂದು ಕೆಲಸ ಮಾಡಬೇಕು. ಅಕಸ್ಮಾತ್ ಆ ಕಾಯಿಗಳ ಒಳಗೆ ಇದು ಏನಾದರೂ ನೊಣದ ಒಂದು ಮರಿ ಕಾಣಿಸ್ತು, ನೊಣದ ಒಂದು ಕೀಡೆ ಕಾಣಿಸ್ತು ಅಂತೇಳಂತಂದ್ರೆ ಅವಾಗ ಮಾತ್ರ ನಾವು ಸಿಂಪರಣೆ ಮಾಡ್ತಕ್ಕಂಥದ್ದು ತಲೆಯಾಗಿಟ್ಕೋಬೇಕು. ಇದು ಸಿಂಪರಣೆ ಅಂತೇಳಪ್ಪ ಅಂದ್ರೆ ಅಂತರ್ವ್ಯಾಪಿ ಕೀಟನಾಶಕಗಳು ಇದಕ್ಕೊಂದು ಶಿಫಾರಸು ಮಾಡಿದೆ. ಅದರಲ್ಲಿ ಮುಖ್ಯವಾಗಿ ಜೈವಿಕವಾಗಿ ಹೇಳಬೇಕಾಗಿತ್ತಪ್ಪ ಅಂತಂದ್ರೆ ಬೇವಿನ ಮೂಲದ ಕೀಟನಾಶಕನ ಸಿಂಪರಣೆ ಮಾಡ್ಬೋದು. ಇಲ್ಲ ಅಂದರೆ ಅದರ ಜೊತೆಯಾಗಿ ಇಮಿಡಾಕ್ಲೋಪಿಡ್ ಅಂತಕ್ಕಂಥ ಒಂದು ಕೀಟನಾಶಕ, ಇದು ಪ್ರತಿ 1 ಲೀಟರ್ ನೀರಿಗೆ 0.5 ಮಿಲಿ. ಅದ್ರ ಜೊತೆಯಾಗಿ ಬೆಲ್ಲ ಒಂದು ಸ್ವಲ್ಪ ಹಾಕಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಬೆಲ್ಲಕ್ಕೆ ಈ ಹುಳುಗಳು ಆಕರ್ಷಣೆ ಆಗೋದ್ರಿಂದ ಬೆಲ್ಲನೂ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾವು ಸಿಂಪರಣೆ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿದೆವಪ್ಪ ಅಂತಂದರೆ ಕಾಯಿ ನೊಣದ ಒಂದು ಬಾಧೆ ತಡೆಗಟ್ಟಬೋದು. ಅದರಲ್ಲಿ ಪ್ರಮುಖವಾಗಿ ನಾವು ತಲೆಯಾಗಿ ಏನು ಇಟ್ಕೋಬೇಕು ಅಂತೇಳಿ ಅಥವಾ ನಾವು ಗಮನದಲ್ಲಿ ಏನು ಇಟ್ಕೋಬೇಕು ಅಂತೇಳಂತಂದರೆ ಇದು ಆಲ್ಮೋಸ್ಟ್ ಲಾಂಗ್ ಡ್ಯೂರೇಷನ್ ಒಂದು ತಳಿಗಳಿಗೆ ಬರ್ತಕ್ಕಂಥದ್ದು. ಇದು ಅರ್ಲಿ ಡ್ಯೂರೇಷನ್ ತಳಿಗಳಿಗೆ ಬರಲಾರ್ದಂಥದ್ದು. ಅಂತಂದರೆ ಏನು ಬೇಗನೆ ಮಾಗ್ತಕ್ಕಂಥ ಒಂದು ತಳಿಗೆ ಇವುಗಳ ಬಾಧೆ ಕಡಿಮೆ. ನಾವು ತಡವಾಗಿ ಬಿತ್ತಿದಾಗಲೇ ಇದ್ರದ್ದೊಂದು ಬಾಧೆ ಹೆಚ್ಚಾಗಿರ್ತೈತಿ. ಇಲ್ಲ ಅಂದರೆ ದೀರ್ಘಾವಧಿ ತಳಿಗಳು ಅಂತ ಹೇಳ್ತೇವೆ. ದೀರ್ಘಾವಧಿ ತಳಿಗಳು ಅಪ್ಪ ಅಂತೇಳಂತಂದ್ರೆ 180 ರಿಂದ 210 ದಿವಸಗಳು ಬರ್ತಕ್ಕಂಥ ಒಂದು ತಳಿಗಳಿಗೆ ಇದ್ರದ್ದು ಒಂದು ಬಾಧೆ ಹೆಚ್ಚಾಗಿ ಕಂಡು ಬರ್ತೈತಿ. ಅದಕ್ಕೆ ನಾವು ಏನು ಮಾಡಬೇಕು, ಇದ್ರದ್ದು ಬಾಧೆ ಪ್ರತಿ ಸಲ ಕಂಡು ಬರ್ತಕ್ಕಂಥ ಒಂದು ಸ್ಥಳದಲ್ಲಿ ಅದೇ ನಾವು ಬೇಗನೆ ಮಾಗ್ತಕ್ಕಂಥ ತಳಿಗಳಾದಂಥ GRG 811, GRG 152 ಅಥವಾ TS3 ಇಂಥ ತಳಿಗಳನ್ನು ಬೆಳೆಯೋದ್ರಿಂದ ಈ ಒಂದು ಕೀಟದ ಬಾಧೆ ತಡೆಗಟ್ಟಬಹುದು ಅಂತೇಳಿ ಹೇಳ್ಬೋದು. ಇದಕ್ಕೆ ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಇನ್ನು ತೊಗರಿಯಲ್ಲಿ ಪ್ರಮುಖವಾದ ಇನ್ನೊಂದು ಹುಳ ಬರ್ತೈತಿ ಅಂತೇಳಂತಂದ್ರೆ ಅದಕ್ಕೆ ಮರುಕ ಟೆಸ್ಟುಲಲಿಸ್ ಅಂತ ಹೇಳ್ತೇವೆ, ಮರುಕ ಕಾಯಿ ಕೊರಕ ಅಂತೇಳಿ ಹೇಳ್ತೇವೆ. ಇದಕ್ಕೆ ಇದು ಏನು ಮಾಡ್ತೈತಪ್ಪ ಅಂತೇಳಂತಂದ್ರೆ ಎಂಥ ಒಂದು ತಳಿಯೊಳಗೆ ಬರ್ತೈತಿ ಅಂತಂದರೆ ಇದು ಒಂದು ಬಾಧೆ. ಇದ್ರ ಮುಖ್ಯವಾಗಿ ಇರ್ತಕ್ಕಂಥ ಬಾಧೆ ಏನಂದರೆ ಎಲೆಗಳು ಹೂಗಳು ಎಲ್ಲ ಜೊತೆಯಾಗಿ ಒಳಗೆ ಕುತ್ಕೊಂಡು ಬಲೆ ಮಾಡ್ತೈತೆ. ಮೊದಲೇ ವೆಬ್ ಅಂತೇಳಿ ಕರೀತಾರೆ. ಅದಕ್ಕೆ ವೆಬ್ ಮಾಡಿ ಒಳಗಡೆ ತಿಂತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಅದಕ್ಕಾಗಿ ಇದಕ್ಕೆ ಒಂದು ಎಲೆ ಬಲೆ ಕಟ್ಟುವ ಕೀಟ ಮತ್ತು ಕಾಯಿ ಕೊರಕ ಕೀಟ ಅಂತ ಹೇಳ್ತಾರೆ ಇದಕ್ಕೆ. ಅದಕ್ಕಾಗಿ ಇಂಥದ್ದು ಇದನ್ನು ಕೂಡ ಒಂದು ಪತಂಗ ಜಾತಿಗೆ ಸೇರ್ತಕ್ಕಂಥ ಒಂದು ಕೀಟ ಇದು. ಇದೇನು ಮಾಡ್ತೈತಿ, ತತ್ತಿಗಳನ್ನು ಒಂದೊಂದಾಗಿ ತತ್ತಿಗಳನ್ನ ಇಡ್ತೈತಿ. ಬಂದಂಥ ಮರಿ ಹುಳುಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಎಲೆಗಳು ಆಮೇಲೆ ಹೂಗಳದ್ದು ವಸ್ತುವನ್ನು ಕೂಡಿಸ್ಕೊಂಡು ಒಳಗಡೆ ಕೂತ್ಕೊಂಡು ಹಾನಿ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತೈತಿ. ಇಂಥ ಹುಳುಗಳು ಪ್ರತಿಯೊಂದು ಗಿಡದ ಮೇಲೂ ನಮಗೇನಾದರೂ ಬಲಿ ಕಾಣಿಸ್ತಪ್ಪ ಅಂತೇಳಂತಂದ್ರೆ ಆರ್ಥಿಕ ನಷ್ಟ ರೇಖೆ ಐತಿ ಅಂತೇಳಿ ತಿಳ್ಕೊಬೇಕು. ಇದು ಒಂದು ಎಂಥ ಒಂದು ಬೆಳೆಗಳಿಗೆ ಬರ್ತೈತಿ ಅಂತೇಳಂತಂದ್ರೆ ಇದನ್ನು ಕೂಡ ನಮ್ಮದು ಇಂಟರ್ನೋಡ್ ಅಂದರೆ ಬೆಳೆಗಳ ನಡುವೆ ಏನಾದರೂ ಅಂತರ ಕಡಿಮೆ ಇತ್ತು ಅಂದರೆ, ಈ ಕಣ್ಣುಗಳ ನಡುವೆ ಅಂತರ ಕಡಿಮೆ ಇತ್ತು ಅಂದರೆ ಅಂಥ ತಳಿಗಳಿಗೆ ಬಾಧಿಸುವಂಥದ್ದು ಸಾಧ್ಯತೆಗಳು ಜಾಸ್ತಿ ಇರ್ತವೆ ಇದಕ್ಕೆ. ಆಮೇಲೆ ಗಿಡ್ಡವಾಗಿ ಇರ್ತಕ್ಕಂಥ ತಳಿಗಳೂ ಇರ್ತವೆ. ಇಂಥ ಒಂದು ಮರುಕ ಟೆಸ್ಟುಲಸ್ ಅಂತಕ್ಕಂಥ ಒಂದು ಕೀಟ ಇದರಿಂದ ಹಾನಿ ಆಗ್ತಕ್ಕಂಥದ್ದು ಭಾಳ ಆಗ್ತದೆ. ಯಾಕಪ್ಪ ಅಂದರೆ ಇದು ಕೀಟ ಬಲೆ ಒಳಗಡೆ ಇರೋದರಿಂದ ಇದಕ್ಕೆ ಒಂದು ನಿರ್ವಹಣೆ ಮಾಡ್ತಕ್ಕಂಥದ್ದು ಒಂದು ಸ್ವಲ್ಪ ಕಠಿಣ ಆಗ್ತೈತೆ. ಅದಕ್ಕಾಗಿ ಇದಕ್ಕೆ ನಾವು ಶಿಫಾರಸು ಮಾಡಿದಂಥದ್ದು ಕೇವಲ ಒಂದೇ ಒಂದು ಕೀಟನಾಶಕ ಇದೆ. ಇದಕ್ಕೆ ಏನಪ್ಪ ಅಂದರೆ ಧೂಪಕ ಇರ್ತಕ್ಕಂಥ ಒಂದು ಕೀಟನಾಶಕನೂ ಅದ್ರ ಜೊತೆಯಾಗಿ ಒಂದು ಸ್ಪರ್ಶ ಕೀಟನಾಶಕ ಸಿಂಪಡಣೆ ಮಾಡಬೇಕು. ಅದಕ್ಕೆ ನಮ್ಮ ಒಂದು ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡಿದಂಥದ್ದು ಏನಿದೆಯಪ್ಪ ಅಂತೇಳಂತಂದರೆ ಈ ಇಮಾಮೆಕ್ಟಿನ್ ಬೆಂಜೋಯೇಟ್ ಅಂತಕ್ಕಂಥ ಒಂದು ಕೀಟನಾಶಕ, ಅದರ ಜೊತೆಯಾಗಿ ಕ್ಲೋರ್ಪ್ಯಾರಿಫಾಸ್ ಅಂತಕ್ಕಂಥದ್ದನ್ನು ನಾವು ಕೂಡಿಸಿ ಸಿಂಪಡಣೆ ಮಾಡ್ಬೋದು. ಅಂದರೆ ಇಮಾಮೆಕ್ಟಿನ್ ಬೆಂಜೋಯೇಟ್ ಅಂತಕ್ಕಂಥ ಕೀಟನಾಶಕ 81 ಗ್ರಾಮ್ ಪ್ರತಿ ಎಕರೆಗೆ ಆಯ್ತಪ್ಪ ಅಂತಂದರೆ ಇದು 400 ಮಿಲಿ ಪ್ರತಿ ಎಕರೆಗೆ ಕ್ಲೋರೋಪ್ಯಾರಿಫಾಸ್ 2 ಮಿಕ್ಸ್ ಮಾಡಿ ನಾವು ಸಿಂಪಡಣೆ ಮಾಡ್ತಕ್ಕಂಥದ್ದು. ಇಲ್ಲಪ್ಪ ಅಂತಂದರೆ
ಕ್ಲೋರೆಂಟ್ರಿನೋಪ್ರೋಲ್ ಅಂತಕ್ಕಂಥ ಕೀಟನಾಶಕ, ಅದರ ಜೊತೆಯಾಗಿ ಕ್ಲೋರ್ಪೆರಿಫಾಸ್ ಅಂತದ್ದು ಕೂಡಿಸಿ ಸಿಂಪಡಣೆ ಮಾಡ್ತಕ್ಕಂಥದ್ದು, ಪ್ರೊಫೆನೋಫಾಸ್ ಅಥವಾ ಅದರ ಜೊತೆಯಾಗಿ ಕ್ಲೋರ್ಪೆರಿಫಾಸ್ ಎರಡೂ ಕೂಡಿಸಿ ಸಿಂಪಡಣೆ ಮಾಡ್ತಕ್ಕಂಥ ಕೆಲಸನೂ ಮಾಡ್ಕೋಬೋದು. ಅಂದರೆ ನಾವು ಗಮನದಲ್ಲಿ ಏನು ಇಟ್ಕೋಬೇಕಪ್ಪ ಅಂತಂದರೆ, ಅಕಸ್ಮಾತ್ ಹೂ ಆಡುವ ಹಂತದಲ್ಲಿ ಅಂದರೆ ತತ್ತಿ ಹಂತದಲ್ಲಿ ಏನಾದರೂ ಇದು ಮರುಕ ಇತ್ತು ಅಂತೇಳಂದರೆ ಪ್ರೊಫೆನೋಫಾಸ್ ಪ್ಲಸ್ ಕ್ಲೋರ್ಪೆರಿಫಾಸ್ ಎರಡೂ ಕೂಡಿಸಿ ನಾವು ಸಿಂಪಡಣೆ ಮಾಡಬೇಕು. ಅಥವಾ ಕೀಡಿಯ ಹಂತದಲ್ಲಿ ನಮಗೇನಾರ ಕಾಣಿಸ್ತಿತ್ತು, ಕೀಡಿಗಳು ಭಾಳಷ್ಟು ಕಂಡವಪ್ಪ ಅಂದರೆ ಇಮಾಮೆಕ್ಟಿನ್ ಬೆಂಜೋಯೇಟ್ ಮತ್ತು ಒಂದು ಕ್ಲೋರ್ಪೆರಿಫಾಸ್ ಅಂತಕ್ಕಂಥ ಕೀಟನಾಶಕ ಕೂಡಿಸಿ ನಾವು ಸಿಂಪಡಣೆ ಮಾಡಿದರೆ ಇದರದ್ದು ಪ್ರಮುಖವಾಗಿ ನಿರ್ವಹಣೆ ಆಗ್ತದೆ. ಅಂದರೆ ಒಟ್ಟಾರೆ ಏನು ಹೇಳಬೇಕು, ಈ ತೊಗರಿಯ ಒಂದು ಕಾಯಿ ಕೊರಕದ ನಿರ್ವಹಣೆ, ಕೀಟಗಳ ನಿರ್ವಹಣೆ ಅಂತೇಳಂತಂದರೆ ಸಾಮಾನ್ಯವಾಗಿ ಒಂದು ಕೀಟದ ನಿರ್ವಹಣೆ ಮಾಡಿದರೆ ಎಲ್ಲ ಕೀಟದ ನಿರ್ವಹಣೆ ಆಗಂತ ಆಗ್ತಿರ್ತಾವೆ. ಈಗ ಉದಾಹರಣೆಗಾಗಿ ಹಸಿರು ಕಾಯಿ ಕೊರಕ ಒಂದು ಕೀಟ ಇದೆ, ಅದರ ಜೊತೆ ಮರುಕನೂ ಇದೆ, ಅದರ ಜೊತೆ ಕಾಯಿ ನೊಣಗಳೂ ಇದ್ದಾವೆ, ಕಾಯಿ ರಸ ಹೀರುವ ತಿಗಣೆಗಳೂ ಇದ್ದಾವಪ್ಪ ಅಂತೇಳಂದರೆ ಈ ಕಾಯಿ ಕೊರಕಕ್ಕೆ ಶಿಫಾರಸು ಮಾಡಿದಂಥ ಕೀಟನಾಶಕಗಳು ಇದಕ್ಕೂ ಕೂಡ ಒಂದು ಪರಿಣಾಮಕಾರಿಯಾಗಿ ಇರ್ತಾವೆ ಅಂತೇಳಿ ಹೇಳ್ಬೋದು. ಅದರ ಒಂದು ಯಾವಾಗಲೂ ಗಮನದಲ್ಲಿ ಏನು ಇಟ್ಕೋಬೇಕು ಅಂತೇಳಂತಂದರೆ, ಯಾವಾಗಲೂ ಆರ್ಥಿಕ ನಷ್ಟ ರೇಖೆಗೆ ನೋಡಿಕೊಂಡು ಮಾತ್ರ ನಾವು ಸಿಂಪಡಣೆ ಮಾಡ್ಕೊಳ್ಳೋದು ಭಾಳ ಮುಖ್ಯವಾಗಿ ಇರತಕ್ಕಂಥದ್ದು ಅಂಥೇಳಿ. ಆರ್ಥಿಕ ನಷ್ಟ ರೇಖೆ ನಾವು ಹಿಡ್ಕೋಬೇಕಾಗಿತ್ತು ಅಂತೇಳಂತಂದರೆ ನಾವು ಎಕರೆಗೆ ಒಂದು 2 ಮೋಹಕ ಬಲೆಗಳನ್ನು ಹಾಕ್ತಕ್ಕಂಥ ಒಂದು ಕೆಲಸ ಮಾಡಬೇಕು. ಪ್ರತಿ ಎಕರೆಗೆ 2 ಮೋಹಕ ಬಲೆಗಳನ್ನು ಹಾಕಿದೆವಪ್ಪ ಅಂತಂದರೆ ಅದರೊಳಗೆ ಪತಂಗಗಳು ಆಕರ್ಷಣೆಯಾಗಿ ಅದರೊಳಗೆ ಬೀಳ್ತವೆ. ಪ್ರತಿದಿನ 5 ಪತಂಗಗಳು ಏನಾದರೂ ಬಿದ್ದುಪ್ಪ ಅಂತೇಳಂದರೆ ನಮ್ಮದು ಆರ್ಥಿಕ ನಷ್ಟ ರೇಖೆ ಮುಟ್ಟಿದೆ, ಅವಾಗ ನಾವು ಸಿಂಪಡಣೆ ಮಾಡಬೇಕು ಅಂತೇಳಿ ಅಂತಕ್ಕಂಥದ್ದು ಅರ್ಥ. ಅದು ಆದಮೇಲೆ ಅಕಸ್ಮಾತ್ ನಮ್ಮ ಕಡೆ ಏನಾದರೂ ನಮಗಿದು ಸಿಗಲಿಲ್ಲ, ಮೋಹಕ ಬಲೆಗಳು ಸಿಗಲಿಲ್ಲಪ್ಪ ಅಂತೇಳಂದರೆ ಪ್ರತಿ ಒಂದು ಎಕರೆದಲ್ಲಿ 10 ಗಿಡಗಳನ್ನು ನೋಡಿ ಪ್ರತಿ ಗಿಡದ ಮೇಲೆ 2 ತತ್ತಿ 1 ಮರಿ ಹುಳ ಕಂಡ್ರೆ ನಾವು ಸಿಂಪಡಣೆ ಮಾಡ್ಕೋಬೇಕು. ಅದಕ್ಕೆ ಯಾವಾಗಲೂ ಸಿಂಪಡಣೆ ಮಾಡಬೇಕಾಗಿತ್ತಂದ್ರೆ ಆರ್ಥಿಕ ನಷ್ಟ ರೇಖೆ ಅನುಸಾರವಾಗಿ ಮಾತ್ರ ಸಿಂಪಡಣೆ ಮಾಡಿದರೆ ನಮ್ಮದು ಒಂದು ಪರಿಸರ ಒಳ್ಳೆ ರೀತಿಯಿಂದ ಆಗಿರ್ತೈತಿ. ಆಮೇಲೆ ಅನಾವಶ್ಯಕವಾಗಿ ಖರ್ಚು ಆಗಂಗಿಲ್ಲ ಅಂಥೇಳಿ ಈ ಕೀಟ ನಿರ್ವಹಣೆಯನ್ನು ಹೇಳ್ಬೋದು. ಇದರಲ್ಲಿ ಪ್ರಮುಖವಾಗಿ ಭಾಳಷ್ಟು ಒಂದು ನೈಸರ್ಗಿಕ ಶತ್ರುಗಳು ಕೆಲಸ ಮಾಡ್ತಿರ್ತಾವೆ ಇದಕ್ಕೆ. ಅಂದ್ರೆಗೆ ರೈತ ಮಿತ್ರ ಕೀಟಗಳು ಅಂಥೇಳಿ ಕರಿಬೋದು ನಾವು ಇದಕ್ಕೆ. ಅಂದರೆ ನಾವು ಈ ಕಾಯಿ ಕೊರಕ ಹುಳುಕ್ಕೆ ಒಂದೇ ಅಲ್ಲ, ತೊಗರಿಯಲ್ಲಿ ಬರ್ತಕ್ಕಂಥ ಅನೇಕ ರೈತರಿಗೆ ಹಾನಿ ಮಾಡ್ತಕ್ಕಂಥ ಕೀಟಗಳ ಮೇಲೆ ತಿಂದು ಬದುಕುವಂಥವು ನೈಸರ್ಗಿಕ ಶತ್ರುಗಳು ಅಥವಾ ರೈತ ಮಿತ್ರ ಕೀಟಗಳು ಅಂತೇಳಿ ಹೇಳ್ಬೋದು. ನಾವು ತೊಗರಿಯಲ್ಲಿ ನೋಡಿದ್ದಂಥ ಕೀಟಗಳಪ್ಪ ಅಂತೇಳಂತಂದರೆ ಇದರೊಳಗೆ ಏನಾಗ್ತೈತಿ, ಭಾಳಷ್ಟು ಸರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಅಂದರೆ ಶಿವನ ಕುದುರೆ ಅಂತೇಳಿ ಹೇಳ್ತೇವೆ ಇದಕ್ಕೆ. ಇಂಗ್ಲೀಷ್ನಲ್ಲಿ ಇದಕ್ಕೆ ಪ್ರೇಯಿಂಗ್ ಮ್ಯಾಂಟಿಸ್ ಅಂತೇಳಿ ಕರೀತಾರೆ. ಈ ಪ್ರೇಯಿಂಗ್ ಮ್ಯಾಂಟಿಸ್ ಏನು ಕೆಲಸ ಮಾಡ್ತೈತಿ ಅಂತಂದರೆ ಪ್ರತಿದಿನ 8 ರಿಂದ 10 ಕೀಡಿಗಳನ್ನು ತಿಂತಕ್ಕಂಥ ಕೆಲಸ ಮಾಡ್ತೈತಿ. ಅಗಾಧವಾದ ಪ್ರಮಾಣದಲ್ಲಿ ಕೀಡೆಗಳನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸ ಇದು ಪ್ರೇಯಿಂಗ್ ಮ್ಯಾಂಟಿಸ್ ಮಾಡ್ತೈತಿ. ಇದಕ್ಕೇನು ಕರಿತೀವಪ್ಪ ಅಂದ್ರೆ ನೈಸರ್ಗಿಕ ಶತ್ರು ಅಂತೇಳಿ ಕರಿತೇವೆ ಇದ್ರದ್ದು, ಈ ಕೀಡೆಗಳದ್ದು. ಪ್ರೇಯಿಂಗ್ ಮ್ಯಾಂಟಿಸ್ಗಳು ನಮ್ಮ ಹೊಲದಲ್ಲಿ ಜಾಸ್ತಿ ಇದ್ದವಪ್ಪ ಅಂತಂದರೆ ನಾವು ಔಷಧಿಗಳ ಸಿಂಪಡಣೆ ಮಾಡ್ತಕ್ಕಂಥದ್ದನ್ನು ಕಡಿಮೆ ಮಾಡ್ಕೋಬೋದು. ಇನ್ನೊಂದು ಮೇಕಳಿ ಬರ್ತೈತಿ ಇದಕ್ಕೆ. ಇದು ಮೇಕಳಿ ಏನು ಮಾಡ್ತೈತಪ್ಪ ಅಂತೇಳಂತಂದರೆ ಅಥವಾ ಅದಕ್ಕೇನು ಕರಿತೇವೆ ಪ್ರೆಡೇಟರಿ ಬಗ್ ಅಂತೇಳಿ ಕರಿತೇವೆ. ಇದು ಏನು ಮಾಡ್ತೈತಿ ಅಂತಂದರೆ ಕೀಡಿಗಳ ಒಳಗೆ ಚುಚ್ಚಿ ಅದರದ್ದು ರಸ ಎಲ್ಲ ಇರೋದ್ರಿಂದ ಕೀಡಿಗಳು ಎಲ್ಲ ನಾಶ ಆಗ್ತವೆ. ಆಮೇಲೆ ಮಳಿ ಹುಳ ಅಂತೇಳಿ ಕರಿತೇವೆ, ಡ್ರ್ಯಾಗನ್ ಫ್ಲೈ ಅಂತೇಳಿ ನೋಡಿರ್ತೇವೆ ನಾವು. ಈ ಡ್ರ್ಯಾಗನ್ ಫ್ಲೈ ಈ ಕೀಡೆಗಳ ತತ್ತಿಗಳನ್ನು ಮರಿ ಹುಳುಗಳನ್ನು ತಿಂತಕ್ಕಂಥದ್ದು ಕೆಲಸ ಮಾಡ್ತೈತಿ. ಕೆಲವೊಂದು ಸಲ ಇರುಬಿಗಳು ಆ್ಯಂಟ್ಸ್ ಅಂತೇಳಿ ಕರಿತೀವಿ, ಕರಿ ಇರುಬಿ, ಅದಕ್ಕೇನು ಮಾಡ್ತಾವೆ ಅವುಗಳನ್ನು ಕೂಡ ಈ ಕೀಡಿಗಳನ್ನು ಸಣ್ಣ ಸಣ್ಣ ಕೀಡಿಗಳನ್ನು ತತ್ತಿಗಳನ್ನು ತಿಂತಕ್ಕಂಥ ಕೆಲಸ ಮಾಡ್ತಾವೆ. ಅದಕ್ಕಾಗಿ ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಕೆಲವೊಬ್ಬರು ರೈತರು ಏನು ಮಾಡ್ತಾರಪ್ಪ ಅಂತೇಳಂತಂದರೆ ಸ್ವಲ್ಪ ಬೆಲ್ಲದ ನೀರು ಮಾಡಿ ಗಿಡಗಳ ಮೇಲೆ ಎಲ್ಲ ಸಿಂಪಡಣೆ ಮಾಡ್ತಾವೆ. ಬೆಲ್ಲ ಹಾಕಿ ನೀವು ಸಿಂಪಡಣೆ ಮಾಡಿದೆವು ಅಂದರೆ ಸಾಕಷ್ಟು ಇರುಬಿಗಳು ಅದಕ್ಕೆ ಆಕರ್ಷಣೆ ಆಗ್ತವೆ. ಆಕರ್ಷಣೆಯಾಗಿ ಬಂದು ಕೀಡಿಗಳನ್ನು ತಿಂತಕ್ಕಂಥದ್ದು ಕೆಲಸ ಮಾಡ್ತವೆ. ಇದನ್ನು ಕೂಡ ರೈತರು ಭಾಳಷ್ಟು ಮಂದಿ ಅನುಸರಿಸ್ತಿರ್ತಾರೆ. ಅದಕ್ಕೆ ಇದು ಅಲ್ಲದೇ ಪುಟಾಣಿ ಹುಳುಗಳು ಇದ್ದಾವೆ ನಮಗೆ ಸಾಕಷ್ಟು. ಆಮೇಲೆ ಕ್ರೈಸೋಪರ್ಲಾ ಕಾರ್ನಿಯಾ ಸಿಂಹಹೇನು ಅಂತೇಳಿ ಹೇಳ್ತಾರೆ, ಹಸಿರು ಸಿಂಹಹೇನು ಅಂತ ಹೇಳ್ತೇವೆ. ಇಂಥ ನೈಸರ್ಗಿಕ ಶತ್ರುಗಳು ನಮ್ಮ ತೊಗರಿಯಲ್ಲಿ ಸಾಕಷ್ಟು ಇರ್ತವೆ. ಅದಕ್ಕಾಗಿ ನಾವು ಯಾವಾಗಲೂ ಔಷಧ ಸಿಂಪಡಣೆ ಮಾಡಬೇಕಾದ್ರೆ ಆರ್ಥಿಕ ನಷ್ಟ ರೇಖೆಗೆ ಅಷ್ಟು ಅನುಸಾರವಾಗಿ ಮಾತ್ರ ಸಿಂಪಡಣೆ ಮಾಡಬೇಕು. ಇಲ್ಲಪ್ಪ ಅಂದರೆ ಹೆಚ್ಚೆಚ್ಚವಾಗಿ ನಾವು ಸಿಂಪಡಣೆ ಮಾಡಿದೆವು ಅಂತಂದರೆ ಇಂಥ ನೈಸರ್ಗಿಕ ಶತ್ರುಗಳು ಎಲ್ಲ ನಾಶ ಆಗ್ತವೆ. ಆಮೇಲೆ ನಮ್ಮ ತೊಗರಿಯಲ್ಲಿ ಹುಳುಗಳನ್ನು ಸಂಖ್ಯೆನೂ ಜಾಸ್ತಿ ಆಗ್ತೈತಿ, ನಮ್ಮ ಪರಿಸರನೂ ಹಾನಿ ಆಗ್ತೈತಿ ಅಂತೇಳಿ ತಲೆಯಾಗಿಟ್ಕೋಬೇಕು. ರೈತರಿಗೆ ಆರ್ಥಿಕವಾಗಿ ಹಾನಿ ಮಾಡುವಂತಹ ಮುಖ್ಯ ಕೀಟಗಳ ಬಗ್ಗೆ ಮತ್ತು ಅವುಗಳ ನಿರ್ವಹಣೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ನೀಡಿರುವಂತಹ ಡಾಕ್ಟರ್ ರಾಜು ತೆಗ್ಗಳ್ಳಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಇದು ತೊಗರಿ ಕಂತಿನಲ್ಲಿ ನಮ್ಮ ಕೊನೆಯ ಕಾರ್ಯಕ್ರಮವಾಗಿತ್ತು. ಈ ಕಂತಿನಲ್ಲಿ ಎಲ್ಲ ಮಾಹಿತಿಗಳನ್ನು ನೀಡಿರುವಂತಹ ಸಂಪೂರ್ಣ ಎಲ್ಲ ವಿಜ್ಞಾನಿಗಳಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್,
ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.